ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್, ನಮಸ್ತೆ. ಹೇಳಿ. ಬಿಸಿ ಇದ್ದೀರಾ? ಡ್ರೈವಿಂಗ್ ಏನಾದ್ರು ಮಾಡ್ತಾ ಇದ್ದೀರಾ? ಇಲ್ಲಲ್ಲ? ಇಲ್ಲ ಹೇಳಿ ಸರ್, ಮನೇಲಿ ಇದ್ದೇನೆ. ಸರ್, ಒಂದು ಮಾರುತಿ ಸುಜುಕಿ ಟೂರ್ ಗಾಡಿ ಸೇಲ್ಗಿದೆ ಅಂತ ವಾಟ್ಸಪ್ ಮಾಡಿದಿರಿ, ಫೋಟೋಸ್ ಕಳಿಸಿದಿರಿ. ಹೌದು ಸರ್. ಹಂಗೆ ಡೀಟೇಲ್ಸ್ ಕೊಟ್ಬಿಡಿ ಸರ್. ಗಾಡಿ ಯಾವ ಮಾಡಲ್ ಇದು? ಸರ್ 2020 ಸರ್. 2020. ಗಾಡಿ ಎಷ್ಟು ಓಡಿದೆ ಸರ್? ಸರ್ 1,07,000 ಚಿಲ್ಲರೆ ಓಡಿದೆ ಸರ್, ಅಷ್ಟೇ. 1,07,000. ಹೌದು ಸರ್. ಹೌದು ಸರ್, ಓನರ್ ಎಷ್ಟಾಗಿದೆ? ಸರ್ ನಾನು ಸೆಕೆಂಡ್ ಓನರು. ಈಗ ಸೆಕೆಂಡ್ ಓನರಲ್ಲಿ ಇದೆ ಪ್ರೆಸೆಂಟ್ಲಿ? ಹೌದೌದು ಸರ್. ನೆಕ್ಸ್ಟ್ ತಗೊಳ್ಳೋರು ಮೂರನೇ ಓನರು? ಹೌದೌದು. ಓಕೆ ಸರ್. ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕು ಸರ್? ಸರ್ ಹೆಂಗಾದರೂ ಸರಿ ಸರ್. ನೀವು ಪಾರ್ಟಿ ಅದು ಡಿಸ್ಕಷನ್ ಮಾಡಿ ಡಿಸೈಡ್ ಮಾಡ್ಕೊಳ್ಳಿ ಯಾವ ಥರ ಅಂತ. ಹೌದೌದು ಸರ್. ಓಕೆ. ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಏನಿಲ್ಲ. ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಇದೆ ಸೈಡ್ ಡೋರಲ್ಲಿ, ಒಂದು ಸ್ವಲ್ಪ ಸ್ಕ್ರ್ಯಾಚ್ ಇದೆ. ಹಾಂ. ಅದು ಬಿಟ್ರೆ ಫ್ರಂಟ್ ಬಂಪರ್ ಕೆಳಗಡೆ ಮಾತ್ರ ಒಂದು ಸ್ವಲ್ಪ ಲೈಟಾಗಿ ಡ್ಯಾಮೇಜ್ ಆಗಿರಂಗೈತೆ ಅಷ್ಟೇ. ಫೋಟೋದಲ್ಲಿದೆ ನೋಡಿ ಸರ್. ಹಾಂ. ಇರಲಿ ಬಿಡಿ ಸರ್, ಅದು ಸಣ್ಣ ಪುಟ್ಟ ಮಾಮೂಲಿ ಇದ್ದೇ ಇರುತ್ತೆ. ಹೌದೌದು, ಅದು ಬಿಟ್ರೆ ಇನ್ನೇನಿಲ್ಲ ಸರ್. ಓಕೆ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಸರ್ ಇನ್ಶೂರೆನ್ಸ್ ಈಗ ಒಂದು 15 ಡೇಸ್ ಆಯ್ತು ಅಷ್ಟೇ, ಅಪ್ಡೇಟ್ ಮಾಡಿಸಿ. 1 ವರ್ಷ ಇದೆ ಇನ್ನು. ಓಕೆ. ಈಗ ಫ್ರೆಶ್ ಇನ್ಶೂರೆನ್ಸ್ ಇದೆ ಹಂಗಾದ್ರೆ? ಹೌದೌದು ಸರ್. ಈಗ 15 ದಿವಸ ಆಗಿದೆ ಕಟ್ಟಿ? ಹೌದು ಸರ್. ಹೌದು. ಓಕೆ. ಯಾವ್ದಾದ್ರು ಫೈನ್ಗಳಿದೆ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಸರ್ ಅದು ಫೈನ್ಗಳಿದೆ, ಅಂದರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಅದು ಕ್ಲಿಯರ್ ಮಾಡಿಕೊಡ್ತೀರಾ? ಹೌದೌದು. ಓಕೆ ಸರ್. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಹಾಕ್ಸಿದ್ದೀರಾ? ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಸೀಟ್ ಕವರು ಮತ್ತು ಫ್ಲೋರ್ ಮ್ಯಾಟು ಹೊಸದು ಹಾಕ್ಸಿದ್ದೀನಿ ರೀಸೆಂಟಾಗಿ. ಹಾಂ. 2 ಮಂತ್ಸ್ ಆಯ್ತು ಅಷ್ಟೇ. ಓಕೆ. ಅದು ಬಿಟ್ಟರೆ ಇನ್ನೇನಿಲ್ಲ ಸರ್. ಆಯಿತು. ಓಕೆ. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರ್ ಇನ್ನು 100% ಇದೆ ಸರ್. ಇನ್ನು 20 ಡೇಸ್ ಆಯ್ತು ಅಷ್ಟೇ ಹಾಕ್ಸಿ ಹೊಸವು. ಹೊಸ ಟೈರ್ಗಳು ಇವಾಗ ಹಾಕ್ಸಿರೋದಾ? ಹೌದೌದು. MRF ಸರ್. ಓಕೆ ಸರ್. ಗಾಡಿಗೆ ಮ್ಯಾಗ್ವಿಲ್ ಇದೆಯಾ ಸರ್? ಇಲ್ಲ ಸರ್, ಮ್ಯಾಗ್ವಿಲ್ ಏನಿಲ್ಲ. ಓಕೆ. ಇದು ಫ್ಯೂಲು ಡೀಸೆಲ್ ಅಲ್ವಾ? ಹೌದು ಸರ್, ಡೀಸೆಲ್. ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಸರ್? ಸರ್ ಮೈಲೇಜು ಸಿಟಿ ಒಳಗೆ 24 ಕೊಡುತ್ತೆ. ಹಾಂ. ಇನ್ನು ಹೈವೇಲೆಲ್ಲ 25 ಕೊಡುತ್ತೆ ಸರ್. ಓಕೆ. ಒಂದು 24-25 ಕೊಡುತ್ತೆ. ಹೌದೌದು. ಸರ್, ಇದಕ್ಕೆ ಗಾಡಿಗೆ ನೀವು ಓನರಾ? ಹೌದು ಸರ್, ನಾನು ಓನರು. ಓಕೆ. ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಯಾರನ್ನ ಗಾಡಿ ನೋಡೋಕೆ ಬರಬೇಕು ಅಂದರೆ? ಸರ್ ಲೊಕೇಶನು ನೆಲಮಂಗಲ ಹತ್ರ ಅರ್ಶಿನಕುಂಟೆ ಅಂತಿದೆ. ಹ್ಞೂ. ಅರ್ಶಿನಕುಂಟೆನೇ ಸರ್. ಸರಿ ಸರ್, ಆಯ್ತು. ವಿಡಿಯೋ ಮಾಡಾಕ್ತೀನಿ. ಈಗ ಫೈನಲ್ ಆಗಿ ಹಂಗೆ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಿದ್ರಿ ಸರ್ ಗಾಡಿಗೆ? ಸರ್ ನಾನು 5,70,000 ಹೇಳ್ತಾ ಇದ್ದೀನಿ. 5,70,000. ಹೌದು ಸರ್. ಏನಾರು ಒಂದು ಸ್ವಲ್ಪ 5-10 ಕಡಿಮೆ ಆಗ್ಬೋದು. ಹ್ಞೂ. ಹಾಂ. ಎಷ್ಟು ಕಡಿಮೆ ಆಗ್ಬೋದು? ಯಾಕಂದರೆ ಇನ್ನು ಲೋನ್ ಇದೆ ಸರ್ ಗಾಡಿ ಮೇಲೆ. ಹೌದಾ? ಲೋನ್ ಬೇರೆ ಇದೆಯಾ? ಲೋನ್ ಇದೆ ಗಾಡಿ ಮೇಲೆ, ಹಾಗಾಗಿ ಒಂದು ಸ್ವಲ್ಪ ನನಗೂ ಒಂದು ಈಗ ಹೊಸ ಗಾಡಿ ಮಾಡೋಣ ಅಂತಿದ್ದೀನಿ. ಹಾಂ. ಕಂಪ್ನಿ ಅಟ್ಯಾಚ್ ಮಾಡಿಸ್ಬೇಕಿತ್ತು, ಹಂಗಾಗಿ ನನಗೊಂದು ಸ್ವಲ್ಪ ಮೇಲೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಕಾಸು ಬೇಕಿತ್ತು. ಹಾಂ. ಒಂದೇ ಸರಿ ಕ್ಲಿಯರ್ ಮಾಡಿಬಿಟ್ಟು ತಗೋತೀವಿ ಅಂತಂದರೆ ಎಷ್ಟು ಕೊಡಬೇಕು, ಅಥವಾ ಲೋನ್ಗೆ ಹೋಯ್ತೀವಿ ಅಂತಂದರೆ ಎಷ್ಟು ಕೊಡಬೇಕು? ಅಂದರೆ ಈಗ ಲೋನ್ಗೆ ಹೋಯ್ತೀವಿ ಅಂದರೆ ಸರ್ 5,70,000. ಹಾಂ. ಯಾಕಂದರೆ ಈಗ ಗಾಡಿ ಮೇಲೆ 4,26,000 ರೂಪಾಯಿ ಲೋನ್ ಇದೆ. ಹಾಂ. ಅಂದರೆ 30,000 ರೂಪಾಯಿ ಇನ್ಶೂರೆನ್ಸು EMIಗೆ ಆ್ಯಡ್ ಆಗಿದೆ. ಅಂದರೆ ನಾನು ಫುಲ್ ಕ್ಯಾಶ್ ಕಟ್ಬಿಟ್ಟು ಇನ್ಶೂರೆನ್ಸ್ ಅಪ್ಡೇಟ್ ಮಾಡಿಸಿಲ್ಲ. ಇನ್ಶೂರೆನ್ಸ್ ಇದು EMI ಥರನೇ ಹಾಕ್ಸ್ಕೊಂಡಿದ್ದೀನಿ. ಹಂಗಾಗಿ 4.25 ಲಕ್ಷ ಲೋನೇ ಇದೆ ಗಾಡಿ ಮೇಲೆ ಈಗ ಅಟ್ ಪ್ರೆಸೆಂಟ್ ಈಗ. ಓಕೆ. ಹಂಗಾಗಿ ಅದ್ರ ಮೇಲೆ ನನಗೆ ಏನೊಂದು 5,50,000 5,50,000ಕ್ಕೆ ಬಂದರೆ ಫೈನಲ್ ನಾನು ಕೊಡ್ತೀನಿ ಸರ್ ಗಾಡಿ. ಮತ್ತೆ ಪರ್ ಮಂತ್ EMI ಎಷ್ಟು ಬರ್ತಿದೆ ಸರ್? ಸರ್ ಪರ್ ಮಂತು 16,800 ಸರ್. ಅಂದರೆ ನನಗೆ 1 ಲಕ್ಷ ಕ್ಯಾಶ್ ಕೊಟ್ಟರೆ ಇನ್ನು 4.25 ಲಕ್ಷ ಲೋನ್ ಆಗುತ್ತೆ ಸರ್ ಅವ್ರಿಗೆ. ಸರ್, ಈಗ ನಿಮಗೆ EMIಗೆ ಹೋಯ್ತೀನಿ ಅಂತಂದರೆ ನಿಮ್ಗೆ 1 ಲಕ್ಷ ಕೊಟ್ಟರೆ ಸಾಕು? ಹೌದೌದು ಸರ್. ಉಳಿದಿದ್ದು ಗಾಡಿ ಮೇಲೆ ಇರೋ ಲೋನು ಹಂಗೆ ಕಂಟಿನ್ಯೂ ಆಗುತ್ತೆ? ಹೌದೌದು, ಕಂಟಿನ್ಯೂ ಆಗುತ್ತೆ. ಓಕೆ ಸರ್, ಆಯಿತು. ಕ್ಲಿಯರ್. ನಿಮಗೆ ಈಗ EMIಗೆ ಹೋಯ್ತೀನಿ ಅಂತಂದರೆ 1 ಲಕ್ಷ ಕೊಟ್ಟರೆ ಸಾಕು? ಹೌದೌದು ಸರ್, 1 ಲಕ್ಷ ಕೊಟ್ಟರೆ ಸಾಕು. ನಾವು ಫೈನಲ್ ಆಗಿ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ತಗೋತೀವಿ, ನೀವು ಲೋನ್ ಎಲ್ಲ ಕ್ಲೋಸ್ ಮಾಡಿ ಕೊಟ್ಬಿಡಿ ನಮಗೆ ಅಂತಂದರೆ ಅವಾಗ ಎಷ್ಟು ಕೊಡ್ಬೇಕು ಸರ್?
ಸರ್ ಅವಾಗ ಹೇಳೋಕ್ಕಾಗಲ್ಲ, ಯಾಕಂದರೆ ನನ್ನ ಲೋನ್ ಕಂಟಿನ್ಯೂನೇ ಬೇಕು. ಕಂಟಿನ್ಯೂನೇ ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಓಕೆ, ಲೋನ್ ಕಂಟಿನ್ಯೂನೇ ಬೇಕು, ನಿಮ್ಗೆ 1 ಲಕ್ಷ ಆದರೆ ಸಾಕು. ಹೌದೌದು ಸರ್. ಅದ್ರಲ್ಲಿ ಏನಾದ್ರು ಸ್ವಲ್ಪ ನೆಗೆಷಿಬಲ್? ಇಲ್ಲ ಸರ್, 5.70 ಹೇಳಿದೆ, ಅದ್ರಲ್ಲಿ 20,000 ಕೊಟ್ಟಿದ್ದೀನಿ ಈಗ. ಈಗ 5.50 ಫೈನಲ್ ಸರ್. ಸರಿ ಸರ್, ಆಯ್ತು, ನಾನು ವಿಡಿಯೋ ಮಾಡಿ ಹಾಕ್ತೀನಿ, ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ಹಾಂ ಸರ್, ಇದೇ ನಂಬರ್ ಕೊಡಿ ಸರ್. ಇದೇ ನಂಬರ್ ಕೊಟ್ಟಿರ್ತೀನಿ. ಇನ್ನೂ ಒಂದ್ಸರಿ ಬೇಕಾದ್ರೆ ನೀವು ಕಸ್ಟಮರ್ ಹತ್ರ ಡಿಸ್ಕಷನ್ ಮಾಡಿ ಇದು ಮಾಡಿ, ಒಂದು 2-3 ದಿವಸದಲ್ಲಿ ವಿಡಿಯೋ ವೈರಲ್ ಆಗುತ್ತೆ. ಓಕೆ ಓಕೆ. ಕಾಲ್ಸ್ಗಳು ಬರುತ್ತೆ, ಅಟೆಂಡ್ ಮಾಡಿ ಸರ್. ಹಾಂ ಸರಿ ಸರ್, ಆಯಿತು. ಥ್ಯಾಂಕ್ ಯು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.